ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗರ ವಚನ ಹೀಗಿದೆ. ಕರ್ಣದ ಕೊನೆಯಲ್ಲಿ 2 ಪರ್ಣ ಹುಟ್ಟಿ ನಿರ್ನಾಮ ಶ್ರುತವ ನೆಲೆಗೊಳ್ಳಲೀಯವು ನೋಡ. ಕರ್ಣದ ಕೊನೆಯ ಪರ್ಣವ ಹರಿದು ನಿರ್ಮಲ ನಿರಾವರಣನೆ ಕರ್ಣವಾಗಿಪ್ಪ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎಂಬೆನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಕಿವಿಗಳಲ್ಲಿ ಸ್ತುತಿ ನಿಂದೆ ಎಂಬ 2 ಎಲೆಗಳು ಹುಟ್ಟಿಕೊಂಡು ನಾಮರಹಿತವಾದ ಶಿವಾನುಭಾವವು ನೆಲೆಗೊಳ್ಳದಂತಾಗಿದೆ. ಆದರೆ ಪ್ರಭುದೇವರು ಕಿವಿಯ ಸ್ತುತಿನಿಂದೆಗಳೆಂಬ ಎಲೆಗಳನ್ನು ಕಿತ್ತೆಸೆದು ನಿರ್ಮಲವಾದ ಮತ್ತು ಆವರಣರಹಿತವಾದ ಶಿವಾನುಭಾವವನ್ನೇ ಕಿವಿಯಾಗಿಸಿಕೊಂಡವರು. ಅವರ ಶ್ರೀಚರಣಗಳಿಗೆ ನಮಸ್ಕಾರಗಳು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ. ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆಯಾಗಬಲ್ಲರು. ಎಲ್ಲರನ್ನೂ ಗಮನಿಸಿ ಕಲಿಯೋಣ. ಎಲ್ಲರಿಗೂ ಒಳ್ಳೆಯವರಾಗಿ ಇರಲು ಸಾಧ್ಯವಿಲ್ಲ. ಕೊನೆಯ ಪಕ್ಷ ನಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲವರ ಜೊತೆಗಾದರೂ ಸರಿಯಾಗಿ ವರ್ತಿಸಿ ನಮ್ಮ ಸಂಬಂಧವನ್ನು ಉಳಿಸಿಕೊಳ್ಳೋಣ, ಹಾಗೆ ಗಟ್ಟಿಗೊಳಿಸಿಕೊಳ್ಳೋಣ. ಶರಣು ಶರಣಾರ್ಥಿಗಳು.